ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ಮುದ್ದಾದ ಅಲಂಕಾರ ನೋಡ್ಕೋತಾ ಬನ್ನಿ. ಭಾಳ ಮುದ್ದಾಗಿದ್ದೆ ಇವತ್ತು. ಆನಂತರ ನೋಡಿ, ಭೋಜನ ಶಾಲೆ ದೇವರು, ಚಂದ್ರಶಾಲೆ ಆಂಜನೇಯ ದೇವರು, ಮಂಗಳಾರತಿ ಎಲ್ಲ ನೋಡ್ಕೋತಾ ಬನ್ನಿ. ನಿನ್ನೆನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಗಿಣಿರಾಮನ ಕಲರಿದ್ದು ಬಟ್ಟೆ ಹಾಕ್ಕೊಂಡಿದ್ದು ನೋಡ್ಬೋದು. ನಾನು ಕಟ್ಟಿದ ಹಾರನ ಕೃಷ್ಣನ ಉತ್ಸವ ಮೂರ್ತಿ ಹಾಕಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಖುಷಿಯಾಗುತ್ತೆ. ಮೊನ್ನೆ ವಜ್ರ ಕವಚದ ಮೇಲೆ ಪಾರಿಜಾತದ ಮಾಲೆನೂ ಹಾಕ್ಕೊಂಡಿದ್ದ. ಇದು ಮುಚ್ಚಲಕೋಡು ಸುಬ್ರಹ್ಮಣ್ಯ ದೇವರು, ನೋಡ್ಬೋದು ನೀವಿಲ್ಲಿ. ನೋಡಿ, ಅಲ್ಲಿ ಮಂಗಳಾರತಿ ಮಾಡೋದನ್ನು ನೀವು ನೋಡ್ಬೋದು. ಇದು ನಿನ್ನೆದು ಅಲಂಕಾರದ ಫೋಟೋಸ್ ಎಲ್ಲ. ಆನಂತರ ಒಂದು ಟ್ರೆಡಿಷನಲ್ ಡಿಶಸ್ಗೆ ಬರೋಣ ಇವತ್ತು. ಅದಕ್ಕಿಂತ ಮುಂಚೆ ಈ ಮಳೆ ಮತ್ತು ಬಿಸಿಲು ಮಧ್ಯ ಸೊಳ್ಳೆ ಜಾಸ್ತಿ ಆದಾಗ ನೋಡಿ, ಕಿರಾತ ಕಡ್ಡಿ, ಅಮೃತ ಬಳ್ಳಿ, ಆನಂತರ ಏನು ಗೊತ್ತಾ, ಇದು ನೋಡಿ ಕಹಿ ಬೇವು, ಇದನ್ನ ಮೂರನ್ನು ಈಕ್ವಲ್ ಪ್ರಮಾಣದಲ್ಲಿ ತಗೊಳ್ಳಿ. ಇದರಿಂದ 3 ಲೋಟೆ ಆಗುತ್ತೆ. 3 ಐಟಮ್ ಹಾಕಿ ನೀರಲ್ಲಿ ಹಾಕಿ ಕುದಿಸ್ಬೇಕು. ಆ್ಯಕ್ಚುಲಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕುದಿಸಿಬಿಟ್ಟು ಮುಂಚಿನ ಹೊತ್ತು ರಾತ್ರಿ ಕುದಿಸಿಟ್ರೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಕುಡಿದ್ರೆ ಒಂದು ಹೊಟ್ಟೆ ಹುಳಕ್ಕೂ ಒಳ್ಳೆಯದಾಗತ್ತೆ. ಆನಂತರ ಈ ಸೊಳ್ಳೆ ಕಚ್ಚೋದಕ್ಕೆ ಭಾಳ ಒಳ್ಳೆಯದಾಗತ್ತೆ. ಇದು ಚಿಕನ್ ಗುನ್ಯ ಬಂದಿತ್ತಲ್ಲ ಒಂದು 10-12 ವರ್ಷದ ಹಿಂದೆ, ಆವಾಗ ನಾವು ಇದನ್ನ ಬಳಸ್ಕೊಂಡಿದ್ವಿ. ಈಗ ನೋಡಿ, ಮುಳ್ಳು ಸೌತೆದ್ದು ಒಂದು ಕಡುಬು ಮಾಡೋಣ. ನನ್ನ ಅಮ್ಮನ ರೆಸಿಪಿ ಆ್ಯಕ್ಚುಲಿ ಇದು. ತುಂಬ ಸುಲಭವಾಗಿ ಸಿಹಿ ಮತ್ತು ಖಾರದಲ್ಲಿ ಮಾಡ್ಬೋದು. ನಾನಿವತ್ತು ಖಾರದಲ್ಲಿ ಮಾತ್ರ ಮಾಡಿದ್ದೀನಿ. ಸಿಹಿಯಲ್ಲಿ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ, ಇಲ್ಲಾಂದರೆ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಸೌತೆಕಾಯಿನ ತೊಳ್ಕೊಂಡು ಸಿಪ್ಪೆ ತೆಗೆಯೋದು ಅವಶ್ಯಕತೆ ಇಲ್ಲ. ತುರ್ಕೊಳ್ಳಿ. ಅದನ್ನ ತುರ್ಕೊಳ್ಳೋದು, ಕೊಚ್ಕೊಳ್ಳೋದು ಏನು ಬೇಕಾದರೂ ಮಾಡ್ಕೋಬೋದು. ಒಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಬರಬೇಕು. ಇದೇ ಥರ ನಾವು ಮುಳ್ಳು ಸೌತೆ ಮಾಡಿದ ಸೋರೆಕಾಯಿ, ಪಂಪ್ಕಿನ್ ಅಂದರೆ ಇದು ನಮ್ಮದು ಕುಂಬಳಕಾಯಿ, ಇದರಿಂದೆಲ್ಲ ಮಾಡ್ಬೋದು ನಾವು. ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಸೋರೆಕಾಯಿದು ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಸೌತೆ ತಂದಿದ್ದಿತ್ತು. ಇದೇನು ಗೊತ್ತಾ, 2-3 ಪರ್ಪಸ್ಸಿಗೆ ಆಗುತ್ತೆ. ನಿಮಗೆ ತಿನ್ನೋದಕ್ಕೂ ಆಗುತ್ತೆ, ಎಲ್ಲದಕ್ಕೂ. ಅದಕ್ಕೆ ನಾನು ಸೌತೆಕಾಯಿ ಜಾಸ್ತಿ ಬಳಸ್ತೀನಿ. ಇದನ್ನು ನೀಟಾಗಿ ತುರಿದು ತೆಕ್ಕೊಳ್ಳಿ. ಅದನ್ನ ಇದಕ್ಕೇನು ಒಂದೊಂದೇ ಐಟಮ್ ಹಾಕ್ತಾ ಬರೋಣ. ಒಂದು ಅರ್ಧ ಚಮಚೆಯಷ್ಟು ಉಪ್ಪು, 1 ಲೋಟೆಯಷ್ಟು ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟು ಆಗುತ್ತೆ, ಇಡ್ಲಿ ರವೆನೂ ಆಗುತ್ತೆ. ನಿಮಗೆ ಏನು ಅನುಕೂಲನ ಅದು ಹಾಕೋಬೋದು. ಅಥವಾ ನಿಮಗೆ ಗೋಧಿ ರವೆ ಇದೆಯಲ್ಲ, ಬನ್ಸಿ ರವೆ, ಅದನ್ನು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡು ತಣ್ಣಗಾದ ನಂತರ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಕಡುಬು, ಅಥವಾ ನಾವು ಗಟ್ಟಿ ಅಂತೀವಿ, ಬಾಳೆ ಎಲೆ ಗಟ್ಟಿ ಅಂತೀವಿ ನಾವು ಇದಕ್ಕೆ. ನೋಡಿ, ಉಪ್ಪು ಹಾಕಿದ ಮಗಚಿಡಿ. ಆನಂತರ ನೋಡಿ, ಇದಕ್ಕೆ ಕಾಯಿ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಳ್ಳಿ. ಬರೀ ಇದು ಸೌತೆಕಾಯಿ, ಉಪ್ಪು, ಬೆಲ್ಲ, ಅದನ್ನ ಆಮೇಲೆ ರವೆ ಮಿಕ್ಸ್ ಮಾಡಿದ್ರೆ ಸಿಹಿ ಕಡುಬು ಆಗುತ್ತೆ. ಸ್ವಲ್ಪ ತೆಂಗಿನಕಾಯಿನೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಾನು ಮಾಡಿರುವಂಥದ್ದು ಖಾರದ್ದು ಕಡುಬು. ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿಂತಾರೆ, ಖಾರ ಜಾಸ್ತಿ ಆಗ್ತದೆ, ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಜೊತೆ ಎಲ್ಲನ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಪುಡಿ ಮಾಡಿಕೊಂಡು ಕೂಡ ಹಾಕ್ಕೊಂಡು ಮಾಡ್ಬೋದು. ಬೆಳಗ್ಗಿನ ಜಟಾಪಟಿಗೆ ಇದು ಭಾಳ ಚೆಂದಾಗುತ್ತೆ ಈ ರೆಸಿಪಿ. ಹಿಂದಿನ ಅವತ್ತು ನಾವು ಮುಳ್ಳು ಸೌತೆನ ಕೊಚ್ಚಿಕೊಂಡಿಟ್ಕೊಂಡ್ರೆ, ಅಥವಾ ಈ ತರಕಾರಿಗಳನ್ನೆಲ್ಲ ಯಾವುದು ಬೇಕೋ ಅದನ್ನ ಹಾಕೋದನ್ನು ಕೊಚ್ಚಿಟ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ. ಇದು ಕೆಲಸ ಸ್ವಲ್ಪ ಬೇಗ ಆಗುತ್ತೆ ಬೆಳಗಿನ ಜಾವಕ್ಕೆ. ಬಾಳೆ ಎಲೆಯಲ್ಲಿ ಕಟ್ಟಿ ಇರೋದ್ರಿಂದ ಸ್ವಲ್ಪ ಅದರ ಘಮನೂ ಸೇರಿಕೊಳ್ಳುತ್ತೆ. ಬಾಳೆ ಎಲೆ ಇಲ್ಲ ಅಂತಂದ್ರೆ ನಾವು ಡೋಕ್ಲಾ ಅಂತ ಮಾಡ್ತೀವಲ್ವ, ಅದೇ ಥರ ನಾವು, ಅಥವಾ ಇಡ್ಲಿ ತಟ್ಟೆನಲ್ಲಿ ಹಾಕಿನೂ ಬೇಯಿಸ್ಕೊಳ್ಬೋದು. ಬಟ್ ಬಾಳೆ ಎಲೆ ತುಂಬ ಚೆಂದಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಆಯಿತು ಹಾಕ್ಕೊಂಡಿದ್ದು. ಅಕ್ಕಿ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳಿ. ನೀರು ಚುಮ್ಕಿಸುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಬಿಡಿ. ನನ್ನಿಂದ ಸ್ವಲ್ಪ ಮಿಸ್ಟೇಕ್ ಆಗೋಯಿತು. ನೋಡಿ, ನೀಟಾಗಿ ಅದನ್ನ ಹಿಚ್ಕಿ ಆ ರಸ ಬಿಡೋಂಗೆ ಮಾಡಿಬಿಟ್ಟು ನಾವು ಅದನ್ನ ಗಟ್ಟಿಯಾಗಿ ಬಾಳೆ ಎಲೆಯಲ್ಲಿ ಬೇಯಕ್ಕಿಡಬೇಕು. ಇದಕ್ಕೆ ಒಂದು ಕಾಯಿ ಮೆಣಸು ಇದು ಬೇಡ ಅಂತ ಅನ್ನೋದಾದರೆ ಸ್ವಲ್ಪ ಖಾರ ಚಟ್ನಿ ಮಾಡಿದರೂ ನಡೆಯುತ್ತೆ. ಸಾರು, ಸಾಂಬಾರು ಏನು ಹಾಕ್ಕೊಂಡು ತಿಂದರೂ ನಡೆಯುತ್ತೆ. ಇದಕ್ಕೆ ನಾನು ಚಟ್ನಿ ಮಾಡಿದ್ದೆ ಆ್ಯಕ್ಚುಲಿ. ನೋಡಿ, ತೆಂಗಿನಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಟೇಸ್ಟ್ ಚೆಂದ ಕೊಡುತ್ತೆ. ನೋಡಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾಳೆ ಗುರುವಾರ, ಪುಷ್ಯ ನಕ್ಷತ್ರ, ಒಳ್ಳೆಯ ದಿನ ಆ್ಯಕ್ಚುಲಿ. ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡೋದಾದರೆ ನಾಳೆ ಮಾಡ್ಬೋದು. ನನಗೆ ಜಾಸ್ತಿ ಹೇಳಲಿಕ್ಕೆ ಬರಲ್ಲ, ಒಳ್ಳೆಯ ದಿನ ಅಂತ ಮಾತ್ರ ಹೇಳಲಿಕ್ಕೆ ಗೊತ್ತಿದೆ ಅಷ್ಟೇ. ಗುರು ಪುಷ್ಯ ಯೋಗ ಅಂತ ಹೇಳ್ತಾರೆ ನಾಳೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಯಿತು, ನೋಡ್ಬೋದು ನೀವಿಲ್ಲಿ.
ಈ ಥರ ಆಗಬಾರ್ದು, ಸ್ವಲ್ಪ ಹಿಟ್ಟು ಕಡಿಮೆ ಹಾಕ್ಕೋಬೋದಿತ್ತು. ನಾನು ಸ್ವಲ್ಪ ಎಡವಟ್ಟು ಮಾಡಿದೆ ನಾನು. ಬಟ್ ರುಚಿಗೇನು ಕೊರತೆ ಆಗಲ್ಲ, ಸ್ವಲ್ಪ ನೀರು ಹಾಕೋದ್ರಿಂದ ಬೇಯುತ್ತೆ. ಆಮೇಲೆ ಬಾಳೆ ಎಲೆಯಲ್ಲಿ ನೋಡಿ ಗಟ್ಟಿ ಥರ ಮರ್ಚಿಡಬೇಕು. ನಾವು ಚಿಕ್ಕದಿಟ್ಟ ಈ ಗಟ್ಟಿನ ತುಂಬ ಇಷ್ಟಪಟ್ಟು ತಿಂದಿದ್ದೀವಿ. ತುಂಬ ಹೆವಿ ಆಗುತ್ತೆ, 1-1.5 ಗಟ್ಟಿ ತಿನ್ನೋದ್ರೊಳಗೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಬಟ್ ತರಕಾರಿನೂ ಹೋಗುತ್ತೆ. ಮಕ್ಕಳಿಗೆ ಬೇಕು ಅಂತಂದರೆ ಬೆಲ್ಲ, ತೆಂಗಿನಕಾಯಿ, ಉಪ್ಪು, ರವೆ, ಆಮೇಲೆ ಅಕ್ಕಿ ತರಿ ಹಾಕ್ಕೊಂಡು ಮಾಡಿ, ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಮಾಡಿ ನೋಡಿ, ಸ್ವಲ್ಪ ಉದ್ದ ಬರುವಂಗೆ ಮಾಡಿ ಅದನ್ನ ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಬೆಳಗ್ಗಿನ ಗಡಿಬಿಡಿಗೆ ಒಂದು ಹೇಳಿ ಮಾಡಿಸಿದಂಥ ರೆಸಿಪಿ. ಆಮೇಲೆ ಸ್ಟೀಮಲ್ಲೇ ಬೆಂದ ಅಡುಗೆ ಭಾರಿ ಒಳ್ಳೆಯದು ಅಂತಲೂ ಹೇಳ್ತಾರೆ. ನಮ್ಮ ಅಮ್ಮ ಎಲ್ಲ ತುಂಬ ಮಾಡ್ತಾಯಿದ್ರು ಇದನ್ನ, ಸೌತೆಕಾಯಿ ಇದೆಲ್ಲ. ಆ್ಯಕ್ಚುಲಿ ಚೀನಿಕಾಯಿದು ಅಥವಾ ಪಂಪ್ಕಿನಿದ್ದು ನಾವು ಮಾಡ್ತೀವಿ ಇದನ್ನ. ಅದನ್ನ ನಾನು ಇನ್ನೊಂದ್ಸಲ ತೋರಿಸ್ತೇನೆ. ತುಂಬ ಅದ್ಭುತವಾಗಿ ಬರುತ್ತೆ. ಬೆಲ್ಲ ತೆಂಗಿನಕಾಯಿ ಹಾಕಿ ಅಂತ ತುಂಬ ಚೆಂದ ಆಗುತ್ತೆ. ನನಗೆ ಬೆಲ್ಲ ಬೇಡ ಅಂತ ಸ್ವಲ್ಪ ಖಾರ ಮಾಡಿದ್ದೀನಿ ಈ ಸಲ. ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಇದು ಡಬ್ಬಕ್ಕೆ ಕೊಡೋಕ್ಕೂ ಚೆನ್ನಾಗಾಗುತ್ತೆ. ಸೌತೆಕಾಯಿ ಈಗ ಮಾರ್ಕೆಟಲ್ಲಿ ತುಂಬ ಸಿಗ್ತಾಯಿದೆ, ನಿಮಗೆ ಗೊತ್ತಿರ್ಬೋದು. ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ ನನಗೆ. ಎಷ್ಟೋ ಜನರಿಗೆ, ನಮ್ಮ ಸೌತ್ ಕೇರಳದವ್ರಿಗೆ ಈ ತಿಂಡಿ ಬಗ್ಗೆ ಗೊತ್ತಿದೆ, ಬಟ್ ಇದಕ್ಕೆ ಕುಚ್ಚಿಗೆ ಅಕ್ಕಿ ಆಗೋದಿಲ್ಲ, ಅಂದರೆ ಬಾಯ್ಲ್ಡ್ ರೈಸ್ ಆಗೋದಿಲ್ಲ ಅಂತ ನನ್ನ ಪ್ರಕಾರ. ನಾವು ಇದಕ್ಕೆ ಬೆಳ್ತಿಗೆ ಅಕ್ಕಿನೇ ಹಾಕ್ತೀವಿ, ಸ್ಟೀಮ್ಡ್ ರೈಸ್ ಎಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ನೀರು ಜಾಸ್ತಿ ಎಳ್ಕೊಳ್ಳುವಂಥ ಅಕ್ಕಿ ಇದಕ್ಕೆ ಚೆಂದ ಆಗುತ್ತೆ. ತಿಂಡಿ ಅಕ್ಕಿನ ನಾನು ಮನೆಯಲ್ಲೇ ರವೆ ಮಾಡಿ ಇಟ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ರವೆನ ನಾನು ಅಂಗಡಿಯಿಂದ ತಂದ ಇಡ್ಲಿ ರವೆ ಅಲ್ಲ ಅದು. ಅಕ್ಕಿನ ತೊಳೆದು ಬಿಟ್ಟು ಒಣಗ್ಲಿಕ್ಕೆ ಹಾಕಿ ಮಿಕ್ಸಿಗೆ ಹಾಕಿ ಅಕ್ಕಿ ಹಿಟ್ಟು ಬೇರೆ ರವೆ ಬೇರೆ ಮಾಡಿಟ್ಕೊಂಡಿದ್ದೀನಿ. ನನಗೆ ತುಂಬ ರೆಸಿಪಿಗೆ ಇದು ಹೆಲ್ಪ್ ಆಗುತ್ತೆ ನೋಡಿ. ನಾನು ಮಾಡಿರೋಂಥದ್ದು 5 ಗಟ್ಟಿ ಆಗಿದೆ. ಕೆರ್ಕತ್ತಿಗೆ ಅಂತೀವಿ ನಾವು ತುಳುವಲ್ಲಿ, ಇದಕ್ಕೆ ಮುಳ್ಸೌತೆಗೆ ಕೆರ್ಕತ್ತಿಗೆ ಗಟ್ಟಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅದೇ ಹೇಳಿದ್ನಲ್ಲ, ಬೆಲ್ಲ ತೆಂಗಿನಕಾಯಿ ಹಾಕಿನೂ ಮಾಡ್ಬೋದು, ಖಾರ ಹಾಕಿನೂ ಮಾಡ್ಬೋದು. ಒಂದು 20 ನಿಮಿಷ ಮಾತ್ರ ಬೇಯಬೇಕಾಗುತ್ತೆ, ಎಲ್ಲ ಹಸಿಯಾದ ಕಾರಣ. ನೋಡಿ ಈಗ ನಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಕಹಿ ಮದ್ದು ಕುಡಿಯುವಂಥದ್ದು. ಏನು ಗೊತ್ತಾ, ಈ ಥರ ಮಾಡಿ ನೋಡಿ, ಹಿಂದಿನ ಅವತ್ತು ಕುದಿಸಿಟ್ಟಿದ್ದಕ್ಕೆ ಪುನಃ ಎಷ್ಟು ಅದು ಕಹಿ ಬಿಟ್ಕೊಂಡಿದೆ. ಕಹಿ ಇರುತ್ತೆ. ಕಿರಾತ ಕಡ್ಡಿ ಅಥವಾ ನೆಲ ಬೇವು ಅಂತಾರೆ, ಬೇವಿನ ಎಲೆ ಎಲ್ಲ ತುಂಬ ಕಹಿ ಆಗುತ್ತೆ ನೋಡಿ. ನನ್ನ ಮುಖ ಆಗೋದನ್ನು ನೀವು ನೋಡಿ. ಗಂಟ್ಲಿಗೆ ಹಾಕೋಬೇಕು, ಆವಾಗ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ನಾಲಿಗೆ ಎಲ್ಲ ಅದನ್ನ ಚಪ್ಪರ್ಸೋಕ್ಕೆಲ್ಲ ಹೋಗಬಾರ್ದು, ಕಹಿ ಇಷ್ಟ ಆಗೋದಿಲ್ಲ ನೋಡಿ. ಅಷ್ಟೊತ್ತಿಗೆ ನನ್ನ ತಿಂಡಿನೂ ಬೇಯ್ತಾ ಬಂತು. ಅದು ಎಲೆಯಿಂದ ಆಟೋಮೆಟಿಕ್ಕಾಗಿ ಬಿಟ್ಕೊಂಡು ಬರುತ್ತೆ, ಆವಾಗ ಅದು ಬೆಂದಿದೆ ಅಂತ ಲೆಕ್ಕ. ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಚಾಕು ಹಾಕಿ, ಅಂದರೆ ಮರ್ಡ್ರ್ ಮಾಡಿ ನೋಡಿ, ಅದನ್ನ ಗಮ್ಮತ್ತಾಗುತ್ತೆ ನೋಡಿ. ಇದರ ಚಾಕು ಅಥವಾ ಸ್ಪೂನ್ ಏನಾದರೂ ಹಾಕಿ ನೋಡಿ ಹಿಡ್ಕೊಂಡಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ ನೋಡಿ. ಚಟ್ನಿ ಮತ್ತು ಕೋಸಂಬರಿ ಜೊತೆ ಸರ್ವ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಗಟ್ಟಿ ಮೇಲೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆ ತುಪ್ಪ ಇದ್ದರೆ ಒಳ್ಳೆಯದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರು ಗೊತ್ತಿಲ್ಲ ಅವರು ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ. ಇದು ತಿಂಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೋಡಿ ನೀವು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ, ನೋಡ್ಬೋದು ನೋಡಿ ಎಷ್ಟು ಉದುರಾಗಿ ಬಂದಿದೆ. ಥ್ಯಾಂಕ್ ಯು.